ಹಲೋ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಬಜೆಟ್ ಅಲ್ಲಿ ರೌಂಡ್ ಡೈಲ್ ಫೇಸ್ ವಿತ್ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ, ನಾಯ್ಸ್ ಅವರು ಈ ಫೆಬ್ರವರಿ 21 ಫ್ಲಿಪ್ಕಾರ್ಟ್ ಅಂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸೂಪರ್ ಆಗಿರೋ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ. ಅದ್ಯಾವುದು ಅಂದ್ರೆ NoiseFit Pro. ಇವತ್ತು ನಾನು ಈ ವಾಚ್ ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಕಲರ್ಸ್ ಹೇಗಿದೆ, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. Noise, proud to make in India. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಪ್ರೈಸ್ ಬಂದು ನಮಗೆ 4,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಅವರು ಜಸ್ಟ್ ಫಾರ್ 1,799 ರುಪೀಸ್ಗೆ ಅವರು ಈ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಫಾರ್ 1,399 ರುಪೀಸ್ಗೆ. ಸೊ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರ್ಯಾಂಡಿಂಗ್ ನ ನೋಡಬಹುದು. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ಜೆಟ್ ಬ್ಲಾಕ್ ಕಲರ್ ನ ಕಳಿಸಿದ್ದಾರೆ. ಬಾಕ್ಸ್ ಮೇಲೆ ನಾವು NoiseFit ಕ್ರೂಬ್ ಅಂತ ಮೆನ್ಷನ್ ಆಗಿರೋದನ್ನ ನೋಡಬಹುದು. ಸೈಡ್ ಅಲ್ಲಿ ವಿರಾಟ್ ಕೊಹ್ಲಿ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಸ್ಮಾರ್ಟ್ ವಾಚ್ ನ ನೋಡಬಹುದು. ಇನ್ನು ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಬಲ್ ನೋಡೋಕೆ ಈ ತರ ಇದೆ. ನಾಯ್ಸ್ ಮೇಕ್ ಸ್ಟಿಕ್ಕರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ರಿಜಿಸ್ಟರ್ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಹೇಗೆ ಈ NoiseFit Pro ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅಷ್ಟೇ, ಬಾಕ್ಸ್ ಅಲ್ಲಿ ಏನೂ ಇಲ್ಲ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟ್ ಸ್ಮಾರ್ಟ್ ವಾಚ್ ಬರೋಣ. ವಾವ್, ನೋಡಿ ವಾಚ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಡಿಸ್ಪ್ಲೇ ಅಂತೂ ಸಖತ್ತು ಹ್ಯೂಜ್ ಆಗಿದೆ. ಅಂಡ್ ಸ್ಟ್ರಾಪ್ ಕೂಡ ಅಷ್ಟೇ ಸಖತ್ತು ಡಿಫರೆಂಟ್ ಆಗಿದೆ. ಆಕ್ಚುಲಿ ನಮಗೆ ಡಿಸೈನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಸೊ ವಾಚ್ ನೀವು ನೋಡಬಹುದು. ಸೊ ಫಸ್ಟ್ ಈಗ ನಾವು ಬೂಟ್ ಮಾಡ್ಬಿಡೋಣ. ಒನ್ಸ್ ನಾವು ಈ ಸ್ಮಾರ್ಟ್ ವಾಚ್ ನ ಬೂಟ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ನಾವು ಒಂದು QR ಸ್ಕ್ಯಾನರ್ ಕೋಡ್ ನ ನೋಡಬಹುದು. ಈ ಕೋಡ್ ನ ನಾವು ಸ್ಕ್ಯಾನ್ ಮಾಡಿದ್ರೆ NoiseFit ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಆಗಿದೆ. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಬನ್ನಿ ಈಗ ಪೇರಿಂಗ್ ಪ್ರೊಸೆಸ್ ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾವು ಹೋಮ್ ಸ್ಕ್ರೀನ್ ಅಲ್ಲಿ ನೋಡಬಹುದು ಪೇರ್ ಯೋರ್ ಡಿವೈಸ್ ಅಂತ ಇಲ್ಲಿ ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದೀಗ ನಾನು ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಪೇರ್ ಯೋರ್ ಡಿವೈಸ್ ಅಲ್ಲಿ ಲುಕಿಂಗ್ ಫಾರ್ ಯೋರ್ ಡಿವೈಸ್ ಅಲ್ಲಿ ನಮಗೆ ಒಂದು ಡಿವೈಸ್ ಫೌಂಡ್ ಆಗಿದೆ, NoiseFit Pro. ಇವಾಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಪ್ರೋಸೆಸ್ ಆಗ್ತಿರೋದನ್ನ ನಾವು ಸರ್ಕಲ್ ಮೂವ್ಮೆಂಟ್ ಅಲ್ಲಿ ನೋಡಬಹುದು. ಈಗ ಪೇರಿಂಗ್ ಪ್ರೋಸೆಸ್ ಆಗ್ತಿದೆ. ಸೊ ಮೇಕ್ ಶೋರ್ ವಾಚ್ ಮತ್ತೆ ಸ್ಮಾರ್ಟ್ ವಾಚ್ ಪಕ್ಕ ಪಕ್ಕನೇ ಇರೋ ತರ ನೋಡಿ. ಸೊ ಪೇರಿಂಗ್ ಇನ್ನೂ ಆಗಿಲ್ಲ, ಪೇರಿಂಗ್ ಪ್ರೋಸೆಸ್ ಅಂತಾನೆ ತೋರಿಸ್ತಿದೆ. ಸೊ ಪೇರಿಂಗ್ ಅಂತಾನೆ ತೋರಿಸ್ತಿದೆ ನಮ್ಗಿನ್ನು ಸ್ವಲ್ಪ ಟೈಮ್ ತಗೊಳ್ತಿದೆ ಪೇರಿಂಗ್ಗೆ. ಎಸ್, ಪೇರ್ ವಿತ್ ದಿಸ್ ಡಿವೈಸ್ ಅಂತ ಬಂದಿದೆ. ಈಗ ನಾನು ಟಿಕ್ ಮಾರ್ಕ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಸಕ್ಸಸ್ಫುಲ್. ಇನ್ನ NoiseFit Pro ಈ ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಡಿಸ್ಪ್ಲೇ ಅಂತೂ ನಮಗೆ 1.38 ಇಂಚಸ್ ಲಾರ್ಜ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದು ಕ್ರಿಸ್ಟಲ್ ಕ್ಲಿಯರ್ ವಿಜುವಲ್ಸ್ ನ ನಾವು ನೋಡಬಹುದು. ಸೀರಿಯಸ್ಲಿ ರೌಂಡ್ ಡಿಸ್ಪ್ಲೇ ನೋಡೋದಕ್ಕೆ ಸಖತ್ತು ಪ್ರೀಮಿಯಂ ಲುಕ್ ನ ಕೊಡ್ತಿದೆ. ಡಿಸ್ಪ್ಲೇ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಲುಕ್ ನ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ನಮಗೆ ಬಿಲ್ಡ್ ಕ್ವಾಲಿಟಿ ಬಂದು ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ನ ನಾವು ನೋಡಬಹುದು. ಅಂಡ್ ನಾವು ಇಲ್ಲಿ ಎರಡು ಫಿಸಿಕಲ್ ಬಟನ್ಸ್ ನ ನೋಡಬಹುದು. ಒಂದು ಇಲ್ಲೊಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಇದು ಒಂದು ಡೆಡಿಕೇಟೆಡ್ ಸ್ಪೋರ್ಟ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ನಾವು ಸ್ಪೀಕರ್ ಗ್ರಿಲ್ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ನಾವು ಮೈಕ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಚಾರ್ಜಿಂಗ್ ಪೋರ್ಟ್ ನೋಡಬಹುದು. ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ NoiseFit Pro ನಾಯ್ಸ್ ಅಂತ ಬ್ರ್ಯಾಂಡಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಆಕ್ಚುಲಿ ನಾವು ಮಾತಾಡಲೇಬೇಕು. ಈ ಸರಿ ನಾಯ್ಸ್ ಅವರಂತೂ ಸ್ಟ್ರಾಪ್ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮಗೆ ಟೆಕ್ಸ್ಚರ್ ಡಿಸೈನ್ ಕೊಟ್ಟಿದ್ದಾರೆ. ಈ ಡಿಸೈನ್ ಅಂತೂ ನೋಡೋದಕ್ಕೆ ಸಖತ್ತು ಯೂನಿಕ್ ಆಗಿದೆ. ನೀವು ಸ್ಕ್ರೀನ್ ನೋಡಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಕ್ವಾಲಿಟಿ ಅಂತೂ. ಅಂಡ್ ಇದು ಬಂದು 22mm ಸಿಲಿಕಾನ್ ಸ್ಟ್ರಾಪ್ ಆಗಿರೋದ್ರಿಂದ ನೋಡೋದಕ್ಕಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇನ್ನ ಈ ಸ್ಮಾರ್ಟ್ ವಾಚ್ ನ ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಕೊಟ್ಟಿದ್ದಾರೆ. ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಈ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇನ್ನೂ ನಮ್ಗೆ ಎನ್ಹಾನ್ಸ್ ಮಾಡೋದಕ್ಕೆ ಇದ್ರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಪೇರಿಂಗ್ ಪ್ರೊಸೆಸ್ ಈಸಿ ಆಗುತ್ತೆ, ಮೋರ್ ಸ್ಟೆಬಿಲಿಟಿ ಇರುತ್ತೆ ಅಂಡ್ ಲೋ ಪವರ್ ಕನ್ಸಂಪ್ಷನ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅದು ಇನ್ನೂ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಅಂಡ್ ಇದ್ರಲ್ಲಿ ನಮಗೆ IP68 ವಾಟ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ 300 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವೇನಾದ್ರೂ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಇನ್ನು ಈ ಸ್ಮಾರ್ಟ್
ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ತರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಾವು ಡಿಫ್ರೆಂಟ್ ವಾಚ್ ಫೇಸಸ್ ನ ಸೆಟ್ ಮಾಡ್ಕೋಬಹುದು. ಇದರಲ್ಲಿ ನನಗೆ ಈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು, ಸೊ ಇದನ್ನ ನಾನು ಸೆಟ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಮೇಲ್ಗಡೆಯಿಂದ ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಬರೋ ನೋಟಿಫಿಕೇಶನ್ ಎಲ್ಲ ಇಲ್ಲೇ ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ನ ಚೆಕ್ ಮಾಡ್ಕೋಬಹುದು, ಸೆಟ್ಟಿಂಗ್ಸ್ ನ ನೋಡಬಹುದು, ಹಾಗೆ ಬ್ಯಾಟರಿ ಪರ್ಸೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬಹುದು. ಅದು ಹಾಗೆ ನಾವು ಫೋನ್ ಎಲ್ಲಾದ್ರೂ ಇಟ್ಟು ಮರ್ತ್ಬಿಟ್ಟಿದ್ರೆ ಜಸ್ಟ್ ನಾವು ಇಲ್ಲಿ ಟ್ಯಾಪ್ ಟು ಫೈಂಡ್ ಅಂತ ಒಂದಿದೆ, ಸೊ ಅದನ್ನ ನಾವು ಟ್ಯಾಪ್ ಮಾಡಿದ್ರೆ ಸಾಕು, ಈ ತರ ರಿಂಗ್ ಆಗುತ್ತೆ. ಸೊ ಈಗ ಮತ್ತೆ ಟ್ಯಾಪ್ ಟು ಸ್ಟಾಪ್. ಸೊ ಫೋನ್ ಎಲ್ಲಾದ್ರೂ ಇಟ್ಟು ಮರ್ತ್ಬಿಟ್ಟಿದ್ರು ನಮಗೆ ಈ ಒಂದು ಅಪ್ಲಿಕೇಶನ್ ಅಂತೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ನಾವು ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ ಅದನ್ನ ನಾವು ಚೆಕ್ ಮಾಡ್ಬೋದು. ಅಂಡ್ ಈ ಫಿಸಿಕಲ್ ಬಟನ್ ನಾವು ಪ್ರೆಸ್ ಮಾಡಿದ್ರೆ ನಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆಲ್ ದ ಅಪ್ಲಿಕೇಶನ್ಸ್ ನಾವು ಒಂದೇ ಕಡೆ ನೋಡ್ಬೋದು. ಅಂಡ್ ಇದೇ ಮೆನ್ಯೂ ಬಟನ್ ನಮಗೆ ಬ್ಯಾಕ್ ಬಟನ್ ಕೂಡ ವರ್ಕ್ ಆಗುತ್ತೆ. ಎಸ್, ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೇಮ್ ಓಲ್ಡ್ ಇಂಟರ್ಫೇಸ್ ನೇ ನಾಯ್ಸ್ ಅವರು ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಈ ಇಂಟರ್ಫೇಸ್ ಅಂತೂ ಆಕ್ಚುಲಿ ತುಂಬಾನೇ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಯಾವುದೋ ಒಂದು ಲ್ಯಾಗ್ ಇಲ್ಲದೆ ನೀಟಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಸೀರಿಯಸ್ಲಿ ಈಗ ಸ್ಮಾರ್ಟ್ ವಾಚ್ ನ ವೇರ್ ಮಾಡಿದ್ದೀನಿ. ನನ್ನ ಕೈಗಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಆ ಹ್ಯೂಜ್ ಡಿಸ್ಪ್ಲೇ ಆಗಿರ್ಬೋದು ಅಂಡ್ ನಮಗೆ ಸ್ಟ್ರಾಪ್ ಬಂದು ನಮಗೆ ಟೆಕ್ಸ್ಚರ್ ಸ್ಟ್ರಾಪ್ ಡಿಸೈನ್ ಕೊಟ್ಟಿರೋದ್ರಿಂದ ಒಂಥರ ಪ್ರೀಮಿಯಂ ಲುಕ್ ಕೊಡ್ತಿದೆ. ನನಗಂತೂ ಸೀರಿಯಸ್ಲಿ ತುಂಬಾನೇ ಇಷ್ಟ ಆಯ್ತು. ಸಖತ್ತಾಗಿದೆ ವಾಚ್ ಅಂತೂ. ಇನ್ನು ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಇದರಲ್ಲಿ ನಾವು ನಮ್ಮ ಹಾರ್ಟ್ ರೇಟ್, SpO2, ಸ್ಲೀಪ್, ಸ್ಟ್ರೆಸ್ ಅಂಡ್ ಇವನ್ ಫೀಮೇಲ್ ಸೈಕಲ್ ನ ಕೂಡ ಟ್ರ್ಯಾಕ್ ಮಾಡೋ ಆಪ್ಷನ್ ನ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ಮೋರ್ ದೆನ್ 122 ಸ್ಪೋರ್ಟ್ಸ್ ಮೋಡ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಅದನ್ನ ಚೂಸ್ ಮಾಡಿ ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ಮಾನಿಟರ್ ಕೂಡ ಮಾಡ್ಕೋಬಹುದು. ಅಂಡ್ ಇವನ್ ನಾವು ಮ್ಯೂಸಿಕ್ ಸಿಸ್ಟಮ್ ನ ಕೂಡ ಈ ಸ್ಮಾರ್ಟ್ ವಾಚ್ ಇಂದಾನೆ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಂಡ್ ಇವನ್ ಕ್ಯಾಮ್ರಾ ಶಟರ್ ನ ಕೂಡ ನಾವು ಸ್ಮಾರ್ಟ್ ವಾಚ್ ಇಂದಾನೆ ಕಂಟ್ರೋಲ್ ಮಾಡೋ ಆಪ್ಷನ್ ನ ಕೊಟ್ಟಿದ್ದಾರೆ. ಅಂಡ್ ಲಾಸ್ಟ್ಲಿ ಇದರಲ್ಲಿ ನಮಗೆ ಮೋರ್ ದೆನ್ 100+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ನೀವು ಸ್ಮಾರ್ಟ್ ವಾಚ್ಗೆ ಅಪ್ಗ್ರೇಡ್ ಮಾಡ್ಕೋಬಹುದು. ಓವರಾಲ್ ಆಗಿ NoiseFit Crew ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಫ್ರೆಂಡ್ಸ್, ನೀವೇನಾದ್ರೂ ಬಜೆಟ್ ಅಲ್ಲಿ ಅಂಡರ್ 2000 rupees ಅಲ್ಲಿ ಒಂದು ಒಳ್ಳೆ ರೌಂಡ್ ಡೈಲ್ ಫೇಸ್ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಸ್ಮಾರ್ಟ್ ವಾಚ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಡಿಸ್ಪ್ಲೇ ಹ್ಯೂಜ್ ಆಗಿದೆ ಅಂಡ್ ನಮಗೆ ಸ್ಟ್ರಾಪ್ ಕ್ವಾಲಿಟಿ ಕೂಡ ಅಷ್ಟೇ ಟೆಕ್ಸ್ಚರ್ ಸ್ಟ್ರಾಪ್ ಕ್ವಾಲಿಟಿ ಕೊಟ್ಟಿದ್ದಾರೆ. ಡಿಸೈನ್ ಅಂತೂ ನೋಡೋದಕ್ಕೆ ಸಖತ್ತು ಯೂನಿಕ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಪೇರಿಂಗ್ ಈಸಿ ಆಗಿರುತ್ತೆ. ತುಂಬಾನೇ ಅಡ್ವಾಂಟೇಜಸ್ ಇದೆ. ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಸೊ ನೀವೇನಾದ್ರೂ ಒಂದು ಸೂಪರ್ ಆಗಿರೋ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಸ್ಟ್ರಾಪ್ ಕ್ವಾಲಿಟಿ ಡಿಫ್ರೆಂಟ್ ಆಗಿರಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ನೀವು ಕನ್ಸಿಡರ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.